ಹಂಪಿಯಲ್ಲಿ ಕಾಂಗ್ರೆಸ್ ಸಾಧನಾ ಸಮಾವೇಶ ವಿಚಾರ ಇದು ಸಾಧನಾ ಸಮಾವೇಶ ಅಲ್ಲ, ಕಾಂಗ್ರೆಸ್ ಸರ್ಕಾರ ಜನರಿಗೆ ಕೊಟ್ಟ ವೇದನೆಯ ಸಮಾವೇಶ ಎಂದು ಕಾಂಗ್ರೆಸ್ ಸಾಧನಾ ಸಮಾವೇಶದ ವಿರುದ್ಧ ಛಲವಾದಿ ನಾರಾಯಣ ಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಚಾಮರಾಜನಗರದಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ. ಇದು 60% ಕಮಿಷನ್ ಸರ್ಕಾರ, ಹಾಗಾಗಿ ಆರ್ಥಿಕವಾಗಿ ದಿವಾಳಿಯಾಗಿದೆ. ಹಾಲಿನಿಂದ ಹಿಡಿದು ಆಲ್ಕೋಹಾಲ್ವರೆಗೂ 3 ಪಟ್ಟು ಬೆಲೆ ಏರಿಕೆಯಾಗಿದೆ. 2,000 ಕೊಟ್ಟು 20,000 ದರೋಡೆ ಮಾಡುತ್ತಿದೆ. SCP ಹಣ ದುರ್ಬಳಕೆ ಮಾಡಿಕೊಳ್ತಿದೆ. ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂದಿ ಬೆಂಗಳೂರು ಆಗಿದೆ ಎಂದು ಜನ ಆಕ್ರೋಶಗೊಂಡಿದ್ದಾರೆ. ಎಲ್ಲ ಕಡೆ ಅತ್ಯಾಚಾರ ನಡೆಯುತ್ತಿವೆ. ರೌಡಿಗಳು ಬೀದಿಗೆ ಬಂದಿದ್ದಾರೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ. ನಿಮ್ಮ ಸರ್ಕಾರದ ಸಾಧನೆ ಶೂನ್ಯ. ದೇಶದ ಗಡಿಯಲ್ಲಿ ಪ್ರಕ್ಷುಬ್ಧ ವಾತಾವರಣ ಇದೆ. ಇಂತಹ ಸಂದರ್ಭದಲ್ಲಿ ಸಮಾವೇಶ ಮಾಡ್ತಿರುವ ನಿಮಗೆ ನಾಚಿಕೆ ಆಗಲ್ವೇ ಎಂದು ವಾಗ್ದಾಳಿ ನಡೆಸಿದರು. ನೀರಾವರಿ ಇಲಾಖೆಯಿಂದ ದೊಡ್ಡ ಬ್ಯಾರೇಜ್ ಕಟ್ಟಿಸ್ತೀರಿ. ದಲಿತರ ಲ್ಯಾಂಡ್ ಬ್ಯಾಂಕ್ ಎಷ್ಟಿದೆ? ದಲಿತರಿಗೆ ಲ್ಯಾಂಡ್ ಎಷ್ಟು ನೀರು ಕೊಡ್ತೀರಿ? ಅದರಿಂದ ಅಂದ್ರೆ ಈ ರೀತಿ ಪ್ರಶ್ನೆಗಳು ಉದ್ಭವಿಸ್ತವೆ. 21,000 ಕೋಟಿ ಹೋದ್ರೆ ಇನ್ನು ಉಳಿದಿರೋದು 21,000 42ರಲ್ಲಿ. ಈ 21,000 ಕೋಟಿಯಲ್ಲಿ ನೀವು ಗ್ಯಾರಂಟಿಗಳನ್ನ ದಲಿತ ಸಮುದಾಯಗಳಿಗೆ ಕೊಟ್ಟಿಲ್ಲ. ಗ್ಯಾರಂಟಿಗಳನ್ನ ದಲಿತರಿಗೆ ಕೊಟ್ಟಿಲ್ಲ. ನೀವು ಮೊದಲು ಹೇಳಿದ್ದೇನು? ಎಲ್ಲರಿಗೂ ಫ್ರೀ ಅಂದ್ರಿ. ಮಾನ್ಯ ಕಾಕಾ ಪಾಟೀಲ್ರೆ ನಿಮಗೂ ಫ್ರೀ, HC ಮಹದೇವಪ್ಪ ನಿಮಗೂ ಫ್ರೀ, ನನಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ ಅಂದ್ರಿ. ಮಾನ್ಯ ಸಿದ್ದರಾಮಯ್ಯನವರು ಆಯ್ತು, ನಿಮಗೂ ನಿಮ್ಮ ಹೆಂಡತಿಗೂ ಫ್ರೀ ಇರ್ಬೋದು, ಕಾಕಾ ಪಾಟೀಲ್ಗೂ ಫ್ರೀ ಇರ್ಬೋದು. ಮಹದೇವಪ್ಪನಿಗೆ ಯಾಕೆ ಫ್ರೀ ಇಲ್ಲ? ಮಹದೇವಪ್ಪ ಅಂದ್ರೆ ಯಾಕೆ ಹೇಳ್ತೀನಿ, ಅವರೇ ಹೆಸರು SC ಅಲ್ವಾ? SCಗಳು ಫ್ರೀ ಕೊಟ್ಟಿಲ್ಲ. ಕಾಕಾ ಪಾಟೀಲ್ ಕೊಟ್ರಿ, ಇನ್ನೆಲ್ಲರಿಗೂ ಕೊಟ್ರಿ. ಆದ್ರೆ ಅವ್ರಿಗೂ ನೀವು ಗ್ಯಾರಂಟಿ ಕೊಡ್ಬೇಕಲ್ವಾ? ಅದಕ್ಕೆ ಏನ್ ಮಾಡಿದ್ರಿ? 14,000 ಕೋಟಿ 21,000ದಲ್ಲಿ ಗ್ಯಾರಂಟಿಗಳಿಗೆ ಬಳಕೆ ಮಾಡ್ಕೊಂಡ್ರಿ. ಅದು ಪರಿಶಿಷ್ಟ ಜಾತಿಗಳ ವರ್ಗಗಳ ಅಭಿವೃದ್ಧಿಗೆ ಇಟ್ಟಿದ್ದ ಹಣ. ಅಲ್ಲಿ ಅಭಿವೃದ್ಧಿ ಆಗಲಿಲ್ಲ, ಗ್ಯಾರಂಟಿಗಳಿಗೆ ಕೊಟ್ಟರು. ಇದು ನೀವು ಮಾಡಿದ ಮೋಸ ಮತ್ತು ಅನ್ಯಾಯ ದಲಿತರಿಗಾಗಿ. ಉಳಿದಿದ್ದೆಷ್ಟು? ಕೇವಲ 7,000 ಕೋಟಿ. ಇದನ್ನು ಮಾತ್ರ ಈಗ ನೀವು ಇದಕ್ಕೆ ಸೋಷಿಯಲ್ ವೆಲ್ಫೇರ್ಗೆ ಅಲ್ಲಿ ಕೊಟ್ಟು ಅದಷ್ಟು ಮಾತ್ರ ಕೊಡ್ತಾರೆ. ಅಲ್ಲಿಗೆ ಅಭಿವೃದ್ಧಿ ಹೇಗೆ ಆಗಲಿಕ್ಕೆ ಸಾಧ್ಯ? ಮೊನ್ನೆ HC ಮಹದೇವಪ್ಪನವರು ಸೋಷಿಯಲ್ ವೆಲ್ಫೇರ್ ಮಂತ್ರಿನೇ, ಅವರೇ ಹೇಳ್ತಾರೆ ದಲಿತರ ಹಣ ದಲಿತರಿಗೆ ಸೇರಬೇಕು, ಅದಕ್ಕೆ ಕೊಡ್ತೀವಿ ಅಂತ. ಅರೆ, ದಲಿತರ ಹಣ ದಲಿತರಿಗೆ ಕೊಡ್ಬೇಕು, ನೀವು ಬೇರೆಯವ್ರಿಗೆ ಕೊಡ್ಲಿಕ್ಕೆ ನಾವು ಬಿಟ್ಬಿಡ್ತೀವ? ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಕೊಡ್ಬೇಕು, ಆದ್ರೆ ಏನು ಕೊಡ್ಬೇಕು? ಅಭಿವೃದ್ಧಿ ಕೊಡ್ಬೇಕು. ಅದರಿಂದಾಗಿ ನೀವಿವತ್ತು ಮಾಡ್ತಾ ಇರ್ತಕ್ಕಂಥದ್ದು ದಲಿತರಿಗೆ ದೋಖ. ಅದಕ್ಕೆ ಈಗ ನಾಳೆಗೆ 2 ವರ್ಷ ಅಂತೇಳಿ ಹಂಪಿಯಲ್ಲಿ ದೊಡ್ಡ ಸಾಧನಾ ಸಮಾವೇಶ ಸಂಭ್ರಮಾಚರಣೆ ಮಾಡ್ತಾರೆ. ಇದು ಸಾಧನಾ ಸಮಾವೇಶ ಅಲ್ಲ, ಇದು ಜನರಿಗೆ ನೀವು ಕೊಟ್ಟ ವೇದನೆಯ ಸಮಾವೇಶ. ಅಭಿವೃದ್ಧಿ ಇಲ್ಲದೆ ಸಾಧನೆ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ ನಿಮಗೆ? ಸಾಧನಾ ಸಮಾವೇಶದ ಬದಲು ನೀವು ವೇದನೆಯ ಸಮಾವೇಶ ಮಾಡಿ.